ಭೂಮಿಯಾಗ ಏನೈತಿ? ಏನೂ ಉಳಿದಿಲ್ಲ. 80 ಟನ್ ಬೆಳಿ 80 ಟನ್ ಕೊಡುವ ಹೊಲ ಈಗ 40 ಟನ್ನಿಗೆ ಬಂದ್ ನಿಂತಾವ. ಒಂದೊಂದು ಹೊಲಗಳು ಅಂತೂ ಈಗ 20-30 ಟನ್ನಿಗೆ ಬಂದಾವ. ಏನ್ ಗೊಬ್ಬರ ಹಾಕಿದ್ರು ಸಹಿತ ಏನು ಬೆಳೀತಾ ಇಲ್ಲ. ಇನ್ನೊಂದಿಷ್ಟು ವರ್ಷ ಆದ್ರೆ ಏನು ಬೆಳೆಯಂಗಿಲ್ಲ. ಆಮ್ಯಾಗ ಏನ ಬೆಳೆದು ಬೆಳಿ ತಂದು ತಿಂತೀವಲ್ಲ ಅವು ಯಾವ ತಿನ್ನೋ ಸ್ಥಿತಿ ಆಗಿಲ್ಲ. ಉಳ್ಳಾಗಡ್ಡಿ ತಗೊಂಡ್ ಬರ್ರಿ, ಮೆಣಸಿನ್ಕಾಯಿ ತಗೊಂಡ್ ಬರ್ರಿ, ಟೊಮೆಟೊ ತಗೊಂಡ್ ಬರ್ರಿ, ಬದ್ನಿಕಾಯಿ ತಗೊಂಡ್ ಬರ್ರಿ, ಬೆಂಡಿಕಾಯಿ ತಗೊಂಡ್ ಬರ್ರಿ, ಏನ್ ಬೇಕಾದ ತರಕಾರಿ ತಗೊಂಡ್ ಬರ್ರಿ. ಆ ತರಕಾರಿ ಮೈ ತುಂಬಾ ವಿಷ, ಮತ್ತ ಭೂಮಿ ಒಳಗಿಂದ ಗೊಬ್ಬರದ ವಿಷ ತಗೊಂಡ ಬೆಳೆದಿರ್ತಾರೆ, ಮತ್ ಮ್ಯಾಗ ಹೊಡೆದದ್ದು ವಿಷ. ಮನೆಗೆ ತಂದು ನಾವೇನ್ ತಾಜಾ ತಾಜಾ ಅಂತ ತಿಂತೀವಿ, ವಿಷಾನ ತಿಂತೀವಿ. ಇದು ನಮ್ಮ ಸ್ಥಿತಿ ಇವತ್ತು. ಇದನ್ನು ಬದಲಿ ಮಾಡಕ್ ಹೆಂಗ್ ಸಾಧ್ಯ? ಪಕ್ಕದಿಯರೆಲ್ಲರೂ ಮನಸ್ಸು ಮಾಡಬಹುದು. ನಮ್ಮ ಮನೆ ಪೂರ್ತಕ ನಮ್ಮ ಹೊಲದ ಮೂಲ್ಯಾಗ ನಾವೊಂದ್ 20 ಬದ್ನಿ ಗಿಡ, ಒಂದ್ 20 ಟೊಮೆಟೊ ಗಿಡ, ಒಂದ್ 20 ಮೆಣಸಿನ ಗಿಡ, ಒಂದ್ 2-3 ಹೀರೆಕಾಯಿ, ಹಾಗಲಕಾಯಿ, ಸೋರೆಕಾಯಿ ಬಳ್ಳಿಗಳನ್ನ ಹಾಕಬೇಕು. ಇಷ್ಟ ಒಂದ್ 3-4 ಗುಂಟೆ ಹೊಲದಾಗ ನಮಗೇನ್ ಬೇಕು ಅವನೊಂದಿಷ್ಟು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ನಮ್ಮ ಹೊಲದಾಗ ನಾವು ಬೆಳ್ಕೊಂಡು ಉಣ್ಣಾಕ್ ಕಲ್ತೀವಿ ಅಂತಂದ್ರ ನಮ್ಮ ಮನೆಯನ್ನ ಜಡ್ಡ ಜಾಪತ್ರಿನೂ ಉಳಿತಾವು, ರೊಕ್ಕನೂ ಉಳಿತೈತಿ, ನಮ್ಮ ಆರೋಗ್ಯನೂ ಚಲೋ ಉಳಿತೈತಿ. ಇರ್ಲಿಲ್ಲ ಅಂದ್ರೆ ನಮ್ಮ ದವಾಖಾನ್ಯಾಗ ನಾ ದಿನ ನೋಡ್ತೇನೆ, ಏನ್ರಿ ಎಂಥ ಕ್ಯಾನ್ಸರ್ ಬಂದಾವು. ಬೆಳಗಾವಕ್ಕೆ ಕ್ಯಾನ್ಸರ್ ಹಾಸ್ಪಿಟ್ಲ್ ಎಷ್ಟದ ಗೊತ್ತೈತೆ ನಿಮಗೆ? 6-7 ಕ್ಯಾನ್ಸರ್ ಹಾಸ್ಪಿಟ್ಲ್ ಅದಾವ. ದಿನ 1,000 ಮಂದಿಗಿಂತಲೂ ಹೆಚ್ಚು ಮಂದಿ ಕೆಮೊಥೆರಪಿ ತಗೊಳಕತ್ತಾರ. ರೇಡಿಯೋಥೆರಪಿ 600-700 ಮಂದಿ ರೇಡಿಯೋಥೆರಪಿ ತಗೊಳಕತ್ತಾರ. ಇಷ್ಟೆಲ್ಲ ತಗೊಂಡು ಎಷ್ಟು ದಿವಸ ಬದುಕ್ತಾರಂದ್ರೆ 1 ವರ್ಷ, 1.5 ವರ್ಷ, 2.5 ವರ್ಷ, ಅದಕ್ಕಿಂತ ಹೆಚ್ಚಿಗೆ ಬದುಕಕ್ ಸಾಧ್ಯ. ಅವ್ರನ್ನ ಬದುಕಿಸ್ಬೇಕಾದ್ರೆ ಮನೆಯೆಲ್ಲ ಮಾರಿ, ಹೊಲ ಎಲ್ಲ ಮಾರಿ ಬದುಕಿಸ್ಬೇಕು. ಆ ಸ್ಥಿತಿ ನಮ್ದು. ಕಿಡ್ನಿ ಫೇಲ್ಯೂರ್ ಆಗೋರ ಸಂಖ್ಯೆ ನೋಡಿದ್ರಿ ಅಂತಂದ್ರ ಎಲ್ಲ ಚಲೋ ಮನುಷ್ಯ ಕಾಣಕ್ಕೆಲ್ಲ ಚಲೋ ಕಾಣ್ತಾನ, ಕಿಡ್ನಿನ ಹೋಗ್ಬಿಟ್ಟ. ಇದು ಎದರ ಪರಿಣಾಮ ಅಂದ್ರೆ ನಾವು ಉಣ್ಣೋ ಆಹಾರದ ಪರಿಣಾಮ. ಚಂದಾಗ ತಿಂತೀನಂದ್ರೆ ಬೆಲ್ಲ ಸಹಿತ ಚಲೋ ಇಲ್ಲಿ, ಸಕ್ಕರೆದ ಬೆಲ್ಲ ಮಾಡಾಕತ್ತೀನಿ. ಉಂಡೇನಂದ್ರೆ ಯಾವ ಕಾಳುನು ಸಹಿತ ಚಲೋ ಇಲ್ಲಿ, ಎಲ್ಲಾ ಕಾಳಿನಾಗೂ ಸಹಿತ ವಿಷಾನ ಮನಿಗೆ ಬರ್ತಾ ಇದೆ. ಇದನ್ನ ಮಾಡ್ಬೇಕಾಗಿತ್ತು, ಇದ್ರಾಗಿಂದ ಉಳಿಬೇಕಾಗಿತ್ತು ಅಂತಂದ್ರ ರೈತರು ನಿಮ್ ಮತ್ತೊಬ್ಬರ ಹತ್ರ ಹೋಗ್ಬೇಡ್ರಿ. ನಿಮ್ದು ಏನು ಹೊಲ ಐತಿ, ನಿಮ್ ಹೊಲದಾಗ ಒಂದು ಮೂಲ್ಯಾಗ, ಸಣ್ಣ ಮೂಲ್ಯಾಗ ನಿಮ್ಗೆ ಎಷ್ಟು ಬೇಕಷ್ಟು ಬೆಳ್ಕೊರಿ. ನಿಮ್ ಮನೆಗೆ ಎಷ್ಟು ಹತ್ತದ ಐತ್ರಿ? ದಿವ್ಸಕ್ಕೆ 1 ಕಿಲೋ ತರಕಾರಿ ಹತ್ತೈತಿ, ಬಾಳ ಆದ. ನೀವೇನ್ ಬಾಳ ತಿನ್ನೋರು ಅದೇರಿ.